ಅಂಕ್ಲಿ ಗ್ರಾಮ ಪಂಚಾಯತ್ ಅಂತ ಚಿಕ್ಕೋಡಿ ತಾಲೂಕದಿಂದ ಬಂದಿದ್ದೇವೆ ರೀ, ಬೆಳಗಾವಿ ಜಿಲ್ಲೆ. ನಾವು ಶಿಶು ಪಾಲನಾ ಕೇಂದ್ರ ಅಂದರೆ ಕುಶಿನ ಮನೆಯಿಂದ ಬಂದಿದ್ದೀವಿ ರೀ. ನಮ್ಗೆ ವರ್ಷದಾಗ 3 ತಿಂಗಳ ಕೆಲಸ ಕೊಟ್ಟಿದ್ದಾರೆ ರೀ. ಅಂತ ವರ್ಷದಾಗ 3 ತಿಂಗಳು ಕೆಲಸ ಕೊಟ್ಟರೆ ಇನ್ನು 9 ತಿಂಗಳಿಗೆ ಎಲ್ಲಿ ಹೋಗ್ಬೇಕು ಅನ್ನೋದು ನಮ್ದೊಂದು ಪ್ರಶ್ನೆ ಐತ್ರಿ ಸರ್. ಅದಕ್ಕೆ ರೀ ಸರ್ ನಮ್ಗೆ ವರ್ಷ ಪೂರ್ತಿ ಕೆಲಸ ಬೇಕಾಗಿತ್ತು ಅನ್ನೋ ಅಂತಂದು ಮನವಿ ಐತ್ರಿ ನಮ್ಮ ಕಡೆ. 2 ದಿವಸ ಅದರ ಚಾಲು ಆಗಿರಿ ಸರ್. ಜನವರಿಯಿಂದ ಚಾಲು ಆಗೈತ್ರಿ. ಜನವರಿಯಿಂದ ಚಾಲು ಆಗೈತ್ರಿ. ಮತ್ತು ಇನ್ನು 4 ಜನರನ್ನ ತರಬೇತಿಗೆ ತಗೋಬೇಕು ಅನ್ನೋಂಥದ್ದೊಂದು ಆದೇಶ ಬಂದೈತ್ರಿ. ಆ ಆದೇಶನ ಆ 4 ಜನರನ್ನ ತಗೋಬಾರ್ದ್ರಿ. ಈಗ ನಾವು 4 ಜನ ಏನು ಕಂಟಿನ್ಯೂ ಆಗಿದ್ದೀವಲ್ಲ, ನಾವು 4 ಜನ ಈ ಕುಶಿನ ಮನೆ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಅಂಥದ್ದೊಂದು ನಮ್ಮ ಕಡೆ ಮನೆ ಪೂರ್ತಿ ಬೆಳಗಾವಿ ತಾಲೂಕು ಆಟ ಏನು ಜಲ ಎಲ್ಲ ಹಿಡಿದಕ್ಕೆ ನಾವು ಎಲ್ಲ ಕುಶಿನ ಮನೆ ಕಡೆಯಿಂದ ಬಂದಿದ್ದೀವಿ ಸರ್. ಮುಂದೆ ಸರ್ಕಾರ ಒಪ್ಪಲಿಕ್ಕೆ ನೀವು ಮುಂದೆ ಹೋರಾಟ ಮಾಡ್ತಾರೆ ಯಾವ ರೀತಿ ಏನು ಸರ್? ನಾವು ಪ್ರತಿಭಟನೆ ಮಾಡ್ತೀವಿ. ಗ್ರಾಮ ಪಂಚಾಯತ್ ಚಿಕ್ಕಲ್ವ ಕುಶಿನ ಮನೆ ಕೇಳಿಸಾಗಿ ನಾನು ಸಂಪದ ಬಂದವರು ಮಾತನಾಡ್ತಿದ್ದೀನಿ. ಅದು ಚಿಕ್ಕೋಡಿ ತಾಲೂಕಿನಿಂದ ಬಂದಿದ್ದೀನಿ. ಕುಶಿನ ಮನೆ ಆರೈಕೆದಾರರು ನಾವು. ಮತ್ತು ನಮಗೆ ಕೆಲಸ 3 ತಿಂಗಳು ಬರೀ ವರ್ಷವಿಡೀ ಕೆಲಸ ಬೇಕು. ಎಲ್ಲ ತಾಲೂಕದಿಂದ ಬಂದಾರೆ ಹೆಣ್ಮಕ್ಳು. ಅವರ ಈಗ ನಾಳೆ 9ನೇ ತಾರೀಕಿಗೆ ಅಧಿವೇಶನದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕಂತ ನಿರ್ದೇಶಿಸಿದ್ದಾರೆ. ಅದಕ್ಕೆ ಒಂದು 3 ಜನ ಅಂತ ಈ ಥರ ನಮ್ಮ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಅಧಿವೇಶನದಾಗ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ನಮಗೆಲ್ಲರಿಗೂ ಇದಾಯ್ತು. ಮತ್ತು ನಮಗೆ ವರ್ಷವಿಡೀ ಕೆಲಸ ಬೇಕಂತ ನಾವು ಅನುಮತಿ ಮಾಡ್ತೀವಿ. ತಮ್ಮ ಹೆಸರೇ? ನಮ್ಮ ಹೆಸರು ಸಂಪದ ಬಂದಿದೆ. ಮಹಿಳಾ ಅಂದ್ರೆ ಹೆಣ್ಮಕ್ಳು ಎಲ್ಲರೂ ಕುಶಿನ ಮನೆಯಿಂದ ಬಂದೇವ್ರಿ ಸರ್. ಕುಶಿನ ಮನೆದಾಗ ರೀ ಅಂದ್ರೆ 3 ತಿಂಗಳು ಹೆಣ್ಮಕ್ಳಿಗೆ ಕೆಲಸ ಕೊಡ್ತೇವೆ ಅಂತಾರ್ರಿ. 3 ತಿಂಗಳು ಕೆಲಸ ಕೊಟ್ರಿ ಇನ್ನು 9 ತಿಂಗಳು ಹೆಣ್ಮಕ್ಳೆಲ್ಲ ಎಲ್ಲಿ ಹೋಗ್ಬೇಕ್ರಿ ಸರ್ ಅಂತ. ಅದು ಈಗ ಏನಾಗಿತ್ತು ರೀ ಸರ್, 3 ತಿಂಗಳು ಅಲ್ರಿ, ಈಗ ವರ್ಷ ಪೂರ್ತಿ ನಮಗೆಲ್ಲ ಕೆಲಸ ಬೇಕಂತ ಹೇಳ್ರಿ ಇಲ್ಲಿ ಮನೆ ಪತ್ರ ಕೊಡಕ್ಕೆ ಬಂದೇವ್ರಿ. ಶಿಶು ಪಾಲನಾ ಕೇಂದ್ರ